ನಾರಾ ಭರತ್ ರೆಡ್ಡಿ ನೆನಪಿಟ್ಕೋಬೇಕು. ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ, ನೀನು ಪಾತಾಳದಲ್ಲಿ ಬಚ್ಚಿಕೊಂಡಿದ್ರುಗಳ, ನಿನ್ನ ಹುಡುಕಿ ಹಿಡ್ಕೊಂಡ್ಬರ್ತೀನಿ ನೆನಪಿರ್ಲಿ. ಇದು ನನ್ನ ಸವಾಲು. ಇದು ಭಾರತೀಯ ಜನತಾ ಪಾರ್ಟಿಯ ಒಬ್ಬೊಬ್ಬ ಕಾರ್ಯಕರ್ತರ ಸವಾಲಿದು. ಒಬ್ಬೊಬ್ಬ ಕಾರ್ಯಕರ್ತರ ಸವಾಲು. ನಾರಾ ಭರತ್ ರೆಡ್ಡಿ ಇವತ್ತು ಅಧಿಕಾರ ಇದೆ ಅಂದೇಳಿ, ಪೊಲೀಸ್ ದರ್ಪ ಇದೆ ಅಂದೇಳಿ ಇವತ್ತು ತಾವೇನು ತಪ್ಪಿಸ್ಕೊತಾ ಇದ್ರು. 2028ರಿಗೆ ಸೂರ್ಯಚಂದ್ರ ಎಷ್ಟು ಸತ್ಯನೋ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುವಷ್ಟು ಸತ್ಯ ಆಗಿದೆ. ಅವತ್ತಿನ ಸಂದರ್ಭದಲ್ಲಿ ಎಲ್ಲಿ ತಪ್ಪಿಸ್ಕೊಂತಿಗೆ ನಾನು ನೋಡ್ತೀನಿ ಸ್ವಾಮಿ ಶಿವನ್, ನನ್ನ ಸೋದರಾದಂತ ಶಿವನಗೌಡ್ರ ನಾಯ್ಕ ಅವರಿಗೆ ನಾನು ಸ್ವಾಗತವನ್ನು ಕೂಡ ಕೋರ್ತೀನಿ. ಸ್ವಾಮಿ ಅವತ್ತು ನೋಡ್ತೀನಿ ನಿನ್ನ ಯಾರು ರಕ್ಷಣೆ ಮಾಡ್ತಾರಂದೇಳಿ, ನಾನು ನೋಡ್ತೀನಿ. ಬಹುಶಃ ರಾಜಶೇಖರ್ ಸತ್ತಿದ್ದಕ್ಕೋಸ್ಕರವಾಗಿ ಪೊಲೀಸರಿಗೆ ಕೈ ಆಗಲ್ಲನ ನಿಮ್ಗೆ ನಾರಾ ಭರತ್ ರೆಡ್ಡಿ ಅರೆಸ್ಟ್ ಮಾಡಕ್ಕೆ? ಏನ್ ಮಾಡ್ತಾ ಇದ್ರಿ ತಾವು? ಕಾನೂನನ್ನು ರಕ್ಷಣೆ ಮಾಡಂತ ತಾವು ಕಾನೂನನ್ನೇ ಗಾಳಿ ತುರಂತ ಕೆಲಸ ಮಾಡ್ತಾ ಇದ್ರಿ. ಬಹುಶಃ ರಾಜಶೇಖರ್ ಸತ್ತ ಅಮಾಯಕ, ಅವನ್ನ ನೀವು ಅರೆಸ್ಟ್ ಮಾಡಕ್ಕಾಗಲಿಲ್ಲ. ಆ ಗುಂಡಿನ ದಾಳಿನಲ್ಲಿ ಶ್ರೀರಾಮ್ನವರು ಜನಾರ್ದನ್ ರೆಡ್ಡಿ ಸತ್ತಿದ್ರು ಕೂಡ ಇದೇ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ವಿ ನಾವು.